ಬೆಂಗಳೂರಿನ ರಸ್ತೆ ಗುಂಡಿಗಳ ಗಂಡಾಂತರ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಪದೇ ಪದೇ ಅಪಘಾತಗಳಾಗ್ತಾ ಇದ್ರು. ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಇವತ್ತು ಬೆಳ್ಳಂಬೆಳಗ್ಗೆ ಕೂಡ ಬೆಂಗಳೂರಿನ ರಸ್ತೆ ಗುಂಡಿಗೆ ಮತ್ತೊಂದು ಜೀವ ಬಲಿಯಾಗಿದೆ. ವೈಟ್ಫೀಲ್ಡ್ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆಯ ಮೇಲೆ ಶಾಲಾ ವಾಹನ ಹರಿದಿದೆ. ಮಗಳು ನೇಹಾಳನ್ನ ಕಾಲೇಜಿಗೆ ಅಂತ ತಾಯಿ ಕಾಂತ ಕರೆದೊಯ್ತಾ ಇದ್ರು. ಈ ಸಂದರ್ಭದಲ್ಲಿ ರಸ್ತೆ ಗುಂಡಿಯಿಂದ ಸ್ಕೂಟಿ ಸ್ಕಿಡ್ ಆಗಿ ಕೆಳಗೆ ಬಿದ್ದಿದೆ. ಆ ಸ್ಕೂಟಿಯನ್ನ ಚಲಾಯಿಸ್ತಾ ಇದ್ದಂತಹ ಕಾಂತ ಕೂಡ ಕೆಳಗೆ ಬಿದ್ದಿದ್ದು, ಈ ಸಂದರ್ಭದಲ್ಲಿ ಹಿಂದೆ ಬರ್ತಾ ಇದ್ದಂತಹ ಶಾಲಾ ವಾಹನ ಕಾಂತ ಅವರ ಮೇಲೆ ಹರಿದಿದೆ. ಶಾಲಾ ಬಸ್ ಹರಿದ ಪರಿಣಾಮ ಕಾಂತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳನ್ನ ಸರಿಪಡಿಸುವಂತೆ ಪ್ರತಿದಿನ ಕೂಡ ಸಾರ್ವಜನಿಕರು ಜಿಬಿಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಾಧ್ಯಮದವರು ಪದೇ ಪದೇ ರಸ್ತೆ ಗುಂಡಿಗಳ ಬಗ್ಗೆ ಜಿಬಿಎನ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಜಿಬಿಎ ಎಚ್ಚೆತ್ತುಕೊಳ್ಳುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗಾಗಲೇ ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಹಲವು ಅಮಾಯಕರು ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯಿಂದ ಮತ್ತೋರ್ವ ಅಮಾಯಕ ಜೀವ ಬಲಿಯಾಗಿದೆ. ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದಂತಹ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಂತಹ ನ್ಯೂಸ್ ಫಸ್ಟ್ ಸಿಬ್ಬಂದಿ ಕೂಡ ಅವರಿಗೆ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ತನ್ನ ಮಗಳನ್ನ ಕಾಲೇಜ್ಗೆ ಅಂತ ಬಿಡೋದಕ್ಕೆ ಅಂತ ತಾಯಿ ಕಾಂತ ಸ್ಕೂಟಿಯಲ್ಲಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಗುಂಡಿ ಇತ್ತು. ಮಳೆ ಬಂದ ಕಾರಣ ರಸ್ತೆ ಗುಂಡಿಯಲ್ಲಿ ನೀರು ತುಂಬಿತ್ತು. ಆಕೆಗೆ ಅಲ್ಲಿ ಗುಂಡಿ ಇದೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಹಾಗಾಗಿ ವಾಹನ ಚಲಾಯಿಸುತ್ತಿದ್ದಂತಹ ಸಂದರ್ಭದಲ್ಲಿ ಆ ರಸ್ತೆ ಗುಂಡಿಯಿಂದ ಸ್ಕಿಡ್ ಆಗಿದೆ, ವಾಹನ ಕೆಳಗೆ ಬಿದ್ದಿದೆ. ಇದೇ ಸಂದರ್ಭದಲ್ಲಿ ಆ ಸ್ಕೂಟಿ ಚಲಾಯಿಸ್ತಾ ಇದ್ದಂತಹ ಕಾಂತ ರಸ್ತೆಗೆ ಬಿದ್ದಿದ್ದಾರೆ. ಹಿಂದಿನಿಂದ ಬರ್ತಾ ಇದ್ದಂತಹ ಶಾಲಾ ವಾಹನ ಅವರ ಮೇಲೆ ಹರಿದ ಕಾರಣ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಇನ್ನೂ ಎಷ್ಟು ಅಮಾಯಕರು ಪ್ರಾಣವನ್ನ ಕಳೆದುಕೊಳ್ಬೇಕು? ಯಾಕೆ ಜಿಬಿಐ ವಿಚಾರದಲ್ಲಿ ಇನ್ನೂ ಎಚ್ಚೆತ್ತುಕೊಳ್ತಿಲ್ಲ ಚಂದ್ರಶೇಖರ್? ಖಂಡಿತವಾಗಿ ಪ್ರತೀಕ್ಷಾ, ಏನು ಯಾರ್ದೋ ತಪ್ಪಿಗೆ ಇನ್ಯಾರದೋ ಜೀವ ಬಲಿ ಆಗುವಂತಹದ್ದು ಬೆಂಗಳೂರಿನಲ್ಲಿ ಸರ್ವಸಾಮಾನ್ಯ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಇಲ್ಲಿನ ಆಡಳಿತಾತ್ಮಕ ಆಗಿರುವಂತಹ ಜಿಬಿಎ ಪ್ರತಿ ರಸ್ತೆಯನ್ನು ಕೂಡ ನಾವು ಸರಿಯಾಗಿ ಅಂದ್ರೆ ಆಧುನಿಕತೆಯಿಂದ ಸ್ಮಾರ್ಟ್ ಸಿಟಿ ಆಗಿ ಅಪ್ಗ್ರೇಡ್ ಮಾಡ್ತಾ ಇದೀವಿ ಅನ್ನುವಂತಹ ಬಡಾಯಿಯನ್ನ ಕೊಚ್ಕೊಳ್ತಾ ಇರುತ್ತೆ. ಅದೇ ನಿಟ್ಟಿನಲ್ಲಿ ಏನು ಕೆಲವೊಂದು ರಸ್ತೆಗಳಿಗೆ ಅರ್ಧಂಬರ್ಧ ತಾರ ಹಾಕಿರುತ್ತೆ, ಜೊತೆಗೆ ಕೆಲವೊಂದು ಅವೈಜ್ಞಾನಿಕವಾಗಿ ಮತ್ತೆ ಜೊತೆಗೆ ಸರಿಯಾಗಿ ಆ ಒಂದು ಕಾಮಗಾರಿ ನಡೆಸದೇ ಇರುವಂತಹ ಹಿನ್ನೆಲೆಯಲ್ಲಿ ಮಳೆ ಬಂದ್ರೆ ಸಾಕು ಸಣ್ಣ ಪುಟ್ಟ ಒಂದು ಗುಂಡಿಗಳು ರಸ್ತೆಯಲ್ಲಿ ಆಗತ್ತೆ. ಈ ಒಂದು ರಸ್ತೆ ಗುಂಡಿಗಳಿಂದ ಕೂಡ ಈ ರೀತಿಯಾದಂತಹ ಆಕ್ಸಿಡೆಂಟ್ಗಳು ಆಗ್ತಾ ಇರುವಂತಹದ್ದು. ಏನು ನೇಹಾ ಮತ್ತೆ ಕಾಂತ ಅನ್ನುವಂತ ತಾಯಿ ತನ್ನ ಮಗಳು ನೇಹಾಳನ್ನ ಕಾಲೇಜ್ಗೆ ಬಿಡ್ಲಿಕ್ಕೆ ಬೆಳಿಗ್ಗೆ ಹೋಗ್ತಾ ಇರುವಂತ ಮರತಳಿಯಿಂದ ಸಿದ್ದಾಪುರ ಕಡೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಒಂದು ರಸ್ತೆಯ ಒಂದು ಗುಂಡಿಯಲ್ಲಿ ನೀರು ತುಂಬಿರುತ್ತೆ. ಆ ಒಂದು ನೀರನ್ನ ಗಮನಿಸದೆ ತಾಯಿ ಏಕಾಏಕಿ ಆ ಒಂದು ಗುಂಡಿಗೆ ಟೂ ವೀಲರ್ ಅನ್ನ ಬಿಡ್ತಾಳೆ. ಬಿಟ್ಟಿದ ತಕ್ಷಣನೇ ಸ್ಕಿಡ್ ಆಗಿ ಕೆಳಗಡೆ ಬಿಡ್ತಾರೆ. ಬಿದ್ದಂತ ಸಂದರ್ಭದಲ್ಲಿ ಹಿಂಬದಿಯಿಂದ ಬರ್ತಾ ಇದ್ದಂತ ಶಾಲಾ ವಾಹನ ಏಕಾಏಕಿ ಕಾಂತ ಅವರ ಮೇಲೆ ಹರಿದಿರುವಂತಹದ್ದು. ಅರ್ಧ ಪರಿಣಾಮವಾಗಿ ಆಕೆ ಸ್ಥಳದಲ್ಲೇ ಮೃತಪಟ್ಟಿದ್ರೆ, ಅವರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಗು ನೇಹಾ ಅಂದ್ರೆ ಬಾಲಕಿ ನೇಹಾ ಏನಿದ್ದಾಳೆ ಆಕೆ ಬಿದ್ದ ಪರಿಣಾಮವಾಗಿ ಆಕೆಗೆ ಸಣ್ಣ ಪುಟ್ಟ ಗಾಯಗಳಿಂದ ಜೀವಾಪಾಯದಿಂದ ಪಾರಾಗಿರುವಂತಹದ್ದು. ಇನ್ನು ಕಾಂತ ಸ್ಥಳದಲ್ಲೇ ಒಂದು ಮೃತ ಹೊಂದಿದ್ರೆ ಆಕೆಯ ಮೃತದೇಹವನ್ನ ಸದ್ಯಕ್ಕೆ ವೈದೇಹಿ ಆಸ್ಪತ್ರೆಗೆ ಕಳುಹಿಸಿ ಈ ಒಂದು ಪ್ರಕರಣಕ್ಕೆ ಏನು ಈಗಾಗಲೇ ಸ್ಕೂಲ್ ಬಸ್ ಯಾವುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ತನಿಖೆ ಮಾಡಿ ಅದನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ವೈಟ್ಫೀಲ್ಡ್ ಸಂಚಾರಿ ಪೊಲೀಸರು ಮುಂದಾಗಿರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.